ಇನ್ನೂ ಒಂದು ವಿಚಾರನ ಹೇಳಬೇಕು ಅಂತ ಅಂದರೆ, ಈ 10 ದಿನ ದಸರಾ ಏನು ಮಹಾರಾಜರು ನೆರವೇರಿಸ್ತಾರೋ ಅದು ಅವರಿಗೆ ಇನ್ನೂ ಮುಂದಿನ ದಿನ ಅಂದರೆ ಆ ಒಂದು ವರ್ಷದಕ್ಕೆ ಅವ್ರಿಗೆ ಶಕ್ತಿಯನ್ನು ಕೊಡ್ತದೆ ಅನ್ನೋದೊಂದು ನಂಬಿಕೆ ಅವ್ರಿಗಿದೆ. 11 ದಿನದ ಆಚರಣೆಗಳಲ್ಲಿ ಏನು ವ್ಯತ್ಯಾಸ ಇರಲ್ಲ. ಒಂದು ದಿನ ಪೂರ್ಣ ಪ್ರಮಾಣದಲ್ಲಿ ಆಚರಣೆ ಮಾಡ್ತಾರೆ, ಇನ್ನೊಂದು ದಿನ ಒಂದು ಸಾಂಕೇತಿಕವಾಗಿ ಏನು ಮಾಡ್ಕೊಬೇಕು ಅದನ್ನು ಆಚರಣೆ ಮಾಡ್ತಾರೆ. ಸಿಂಹಾಸನ ಆ್ಯಕ್ಚುಲಿ ಇಟ್ಸ್ ಆಸನ ಅಷ್ಟೇ. ಸಿಂಹವನ್ನು ಜೋಡಣೆ ಮಾಡೋಕ್ಕೂ ಮುಂಚೆ ಅದು ಬರೀ ಆಸನ, ಇನ್ನೇನೂ ಅಲ್ಲ. ಅದಕ್ಕೆ ಶಕ್ತಿ ಬರುವಂಥದ್ದೇ ಸಿಂಹವನ್ನು ಜೋಡಣೆ ಮಾಡಿದ್ಮೇಲೆ. ಬ್ರೋ, ಈಗ ಮೈಸೂರು ಅರಮನೆ ದಸರದ ಬಗ್ಗೆ ತಿಳಿಸ್ಕೊಡಿ ಸ್ವಲ್ಪ. ಖಂಡಿತ ಬ್ರೋ. ಮೈಸೂರು ಅರಮನೆ ಆ್ಯಕ್ಚುಲಿ ದಸರಾ ಅಂತ ಶುರುವಾಗಿದ್ದೆ ಮೈಸೂರು ಅರಮನೆಯಲ್ಲಿ, ಮೈಸೂರಿಂದನೇ. ಮೊದಲು ಶ್ರೀರಂಗಪಟ್ಟಣದಲ್ಲಿ ಶುರುವಾದಂಥ ದಸರಾ 1801, 1802 ಮೈಸೂರಲ್ಲಿ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಟಿಪ್ಪು ಮರಣ ಆದ ನಂತರದಲ್ಲಿ ಶ್ರೀರಂಗಪಟ್ಟಣ ಇವ್ರದ್ದು ರಾಜಧಾನಿ ಇರುತ್ತೆ. ಆ ರಾಜಧಾನಿಯಿಂದ ಬ್ರಿಟಿಷರು ಶ್ರೀರಂಗಪಟ್ಟಣನ ಅವರೇ ಇಟ್ಕೊತಾರೆ. ಯಾಕೆಂದರೆ ಟಿಪ್ಪು ತುಂಬ ನಮ್ಗೆ ಇಷ್ಟೊಂದು ಆಟ ಆಡಿಸಿದ್ದ, ನಾವು ಶ್ರೀರಂಗಪಟ್ಟಣ ನಮಗೆ ಬೇಕು, ನಮ್ಗೆ ಶ್ರೀರಂಗಪಟ್ಟಣ ಒಂದು ಕೊಟ್ಬಿಡಿ, ನಾವು ಇಲ್ಲೇ ಇರ್ತೀವಿ ಅಂದ್ಬಿಟ್ಟು ಇವ್ರನ್ನ ಮೈಸೂರಿಗೆ ಶಿಫ್ಟ್ ಮಾಡಿಸ್ಬಿಡ್ತಾರೆ. ಮೈಸೂರಿನಲ್ಲಿ ಇವರಿಗೆ ಒಂದು ಅರಮನೆನ ಅವರು ಕೂಡ ಸೇರಿ, ಅಂದರೆ ಇದೆಲ್ಲ ಇವ್ರದ್ದೇ, ಹಣಕಾಸೆಲ್ಲ, ಬಟ್ ಬ್ರಿಟಿಷ್ ತಂತ್ರಜ್ಞಾನ ಎಲ್ಲ ಸೇರಿ ಒಂದು ಮರದ ಅರಮನೆನ ಇವತ್ತಿನ ಅರಮನೆ ಇದೆಯಲ್ಲ ಅದೇ ಸ್ಥಳದಲ್ಲಿ 1801 ಒಂದು ಮರದ ಅರಮನೆನ ಮಾಡ್ತಾರೆ. ಅದು 1805 ಕಂಪ್ಲೀಟ್ ಆಗುತ್ತೆ. ಅದು 1897 ಬೆಂಕಿಗೆ ಆಹುತಿ ಆಗಿಬಿಡುತ್ತೆ. ಆವಾಗಿಂದ 1800 ಮೈಸೂರಿನಲ್ಲಿ ದಸರಾ ಸ್ಟಾರ್ಟ್ ಆಯಿತು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ದಸರಾ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಶುರುವಾಗಿ ಪ್ರೊಸೆಷನ್ನು ಮೈಸೂರು ಅರಮನೆಯಿಂದ ಶುರುವಾಗಿ 10ನೇ ದಿನ ವಿಜಯದಶಮಿ ದಿನ ಪ್ರೊಸೆಷನ್ನು ಇವತ್ತಿನ ಬನ್ನಿ ಮಂಟಪ ಏನಿದೆ ಅಲ್ಲಿ ಒಂದು ಬನ್ನಿ ಮರ ಇದೆ, ಅಲ್ಲಿ ಶಮಿ ಪೂಜೆ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ಸು ಮಹಾರಾಜರು ಆನೆ ಮೇಲೆ ಬರ್ತಿದ್ರು ಅಂಬಾರಿನಲ್ಲಿ. ಸೊ ಈ ಥರ ಶುರುವಾಗುತ್ತೆ ಮೈಸೂರು ದಸರಾಕ್ಕೆ. ಒಂದು 200 ವರ್ಷದ 225 ಈ ಥರ ಒಂದು 225-230 ವರ್ಷದ ಇತಿಹಾಸ ಇದೆ. ಅರಮನೆಯಲ್ಲಿ ದಸರಾ ಅಂದರೆ ಅದು ಒಂದು ರೀತಿಯಾದಂತಹ, ಈಗ ಏನಂದರೆ 365 ದಿನಗಳಲ್ಲಿ ಈ ದಸರಾ 10 ದಿನ ಏನಿದೆ ಅದು ಬಹಳಷ್ಟು ವಿಶೇಷವಾದಂಥ ದಿನ. ಈ ಅರಮನೆ ಯಾಕೆಂದರೆ ದಸರಾ ನಡೆಯೋದು ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ. ಹಿಂದೂ ಪಂಚಾಂಗದ ಪ್ರಕಾರ ನಡೆಯುವಂಥ ದಸರಾನೇ ಆದ್ರೂ ಅರಮನೆದೇ ಒಂದು ಪಂಚಾಂಗ ಇರುತ್ತೆ. ಅರಮನೆಗೆ ಆದಂಥ ಸಪ್ರೇಟ್ ಪಂಚಾಂಗ ಇದೆ. ಇವತ್ತೂ ಕೂಡ ಅರಮನೆ ಪಂಚಾಂಗದ ಪ್ರಕಾರನೇ ಅರಮನೆಗಳಲ್ಲಿ ಪೂಜೆಗಳು ಪುನಸ್ಕಾರಗಳು ಇವೆಲ್ಲವೂ ಜರುಗುತ್ತವೆ ಚಾಚು ತಪ್ಪದೆ. ಈಗ ನಾವೆಲ್ಲ ಹುಟ್ಟಿದ ದಿನ ಬರ್ತಡೇ ಮಾಡ್ಕೊತೀವಿ. ಈಗ ನಾನು ಯಾವುದೋ ಒಂದು ಡೇಟಲ್ಲಿ ಹುಟ್ಟಿದ್ದೀನಿ, ಯಾವುದೋ ಒಂದು ತಿಂಗಳಲ್ಲಿ ಹುಟ್ಟಿದ್ದೀನಿ, ಆ ಹುಟ್ಟಿದ ದಿನದಲ್ಲಿ ನಾನು ಬರ್ತಡೇ ನಾನು ಆಚರಣೆ ಮಾಡ್ಕೊಂಡ್ಬಿಡ್ತೀನಿ. ಆದರೆ ಅರಮನೆಯಲ್ಲಿ ಆ ಥರ ಅಲ್ಲ. ಅವರ ಜನ್ಮ ನಕ್ಷತ್ರ ಯಾವುದಿದೆ ಆ ನಕ್ಷತ್ರ ಆ ತಿಂಗಳಲ್ಲಿ ಯಾವತ್ತು ಬರುತ್ತೆ ಅದನ್ನು ನೋಡಿ ಅವರು ವರ್ಧಂತಿ ಅಂತ ಮಾಡ್ಕೊತಾರೆ. ಹುಟ್ಟಿದ ದಿನ ಅವರು ಹುಟ್ಟಿದ ಹಬ್ಬ ಮಾಡ್ಕೊಳ್ಳಲ್ಲ, ಜನ್ಮ ವರ್ಧಂತೋತ್ಸವ ಅಂತ ಆಚರಣೆ ಮಾಡ್ತಾರೆ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಆಚಾರ ವಿಚಾರಗಳಲ್ಲಿ ಮೈಸೂರು ಅರಮನೆ ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋಗುತ್ತೆ. ಅದರಲ್ಲಿ ದಸರಾ ಪ್ರಮುಖವಾದಂಥದ್ದು. ಇನ್ನೂ ಒಂದು ವಿಚಾರನ ಹೇಳಬೇಕು ಅಂತ ಅಂದರೆ, ಈ 10 ದಿನ ದಸರಾ ಏನು ಮಹಾರಾಜರು ನೆರವೇರಿಸ್ತಾರೋ ಅದು ಅವರಿಗೆ ಇನ್ನೂ ಮುಂದಿನ ದಿನ ಅಂದರೆ ಆ ಒಂದು ವರ್ಷದಕ್ಕೆ ಅವ್ರಿಗೆ ಶಕ್ತಿಯನ್ನು ಕೊಡ್ತದೆ ಅನ್ನೋದೊಂದು ನಂಬಿಕೆ ಅವ್ರಿಗಿದೆ. ಓಕೆ. ಆ್ಯಂಡ್ ಇದ್ರ ಮಧ್ಯದಲ್ಲಿ ಒಂದೊಂದ್ಸಲಿ 11 ದಿವಸ ಬರುತ್ತಲ್ಲ, 11 ದಿವಸ ಯಾಕಪ್ಪ ಅಂತ ಅಂದರೆ ಇದೂ ಪಂಚಾಂಗದ ಪ್ರಕಾರನೇ ಬರುತ್ತೆ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಈಗ 10 ದಿನದ ಆಚರಣೆಗಳು 11 ದಿನದ ಆಚರಣೆಗಳಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಈಗ ಕೆಲವೊಂದು ಸರಿ ಏನಾಗುತ್ತೆ, ಅಧಿಕ ಅಂತ ಬರುತ್ತೆ ನಮ್ಮಲ್ಲಿ, ಅಧಿಕ ಮಾಸ. ಈಗ ಒಂದೊಂದು ಸರಿ 4 ಶ್ರವಣ ಬರುತ್ತೆ, ಇನ್ನೊಂದು ಸರಿ 5 ಶ್ರವಣ ಬರುತ್ತೆ. ಈ ಸರಿ ಆ್ಯಕ್ಚುಲಿ 5 ಶ್ರವಣ ಏನೋ ಬಂದಿತ್ತು. ಒಂದು ಸರಿ 5 ಕಾರ್ತಿಕ 4 ಕಾರ್ತಿಕ ಬರುತ್ತೆ, ಇನ್ನೊಂದು ಸರಿ 5 ಕಾರ್ತಿಕ ಬರುತ್ತೆ. ಈ ಥರ ಅಧಿಕ ಮಾಸಗಳು ಬಂದ್ಬಿಟ್ಟಾಗ ಏನಾಗ್ತವೆ, ಯಾವಾಗಲೂ ಒಂದು ಸರಿ ಪಂಚಾಂಗಗಳೇ ಈ ರೀತಿ ವ್ಯತ್ಯಾಸ ಆಗ್ತವೆ. ಕೆಲವೊಂದು ಸರಿ ನೋಡಿರ್ಬೋದು ನಾವು, ಅಮಾವಾಸ್ಯೆ ಇವತ್ತು ಮಧ್ಯಾಹ್ನದಿಂದ ಶುರುವಾಗಿ ನಾಳೆ ಸಂಜೆ ನಾಳಿದ್ದು ಮಧ್ಯಾಹ್ನ ಗಂಟಲು ಇರುತ್ತೆ. ಅಮಾವಾಸ್ಯೆ ಇರಬೇಕಾಗಿದ್ದು ಒಂದೇ ದಿನ, ಆದರೆ 2 ದಿನ ಅಮಾವಾಸ್ಯೆಗಳು ಬಂದ್ಬಿಡ್ತವೆ ಒಂದೊಂದು ಸರಿ. ಆ ಥರ ಈ ಸಲ ಪಂಚಾಂಗದಲ್ಲಿ ಏನಿದೆ 2 ದಿನ ನವಮಿ ಏನೋ ಬಂದಿದೆ. ಹಾಗಾಗಿ ಅದು ವ್ಯತ್ಯಾಸ ಏನಿಲ್ಲ. ಒಂದು ದಿನ ಪೂರ್ತಿ ನವಮಿ ಇದೆ, ಇನ್ನೊಂದು ದಿನ ಹಾಲ್ಫ್ ಒಂದು ಸ್ವಲ್ಪ ಎಲ್ಲೋ ಒಂದು ಲೇಯರ್ ಇದೆ, ಅದನ್ನು ಕೂಡ ನವಮಿ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ 11 ದಿನ. ಆಮೇಲೆ ಇನ್ನೂ ಒಂದೇನಪ್ಪ ಅಂತ ಅಂದರೆ, ಎಷ್ಟೊಂದು ಜನಕ್ಕೆ ಪ್ರಶ್ನೆ, 11 ದಿನದ ದಸರಾ ಇದೇ ಫಸ್ಟ್ ಟೈಮ್ ಬಂದಿರುವಂಥದ್ದು ಏನೋ ಅನ್ನೋ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ. ಇಲ್ಲ, ಆ್ಯಕ್ಚುಲಿ ಅರಮನೆ ರೆಕಾರ್ಡ್ಸ್ಗಳ ಪ್ರಕಾರ ಹಿಂದೆ ಸಾಕಷ್ಟು ಬಾರಿ, ಯಾಕೆಂದರೆ ಇವಾಗೆಲ್ಲ ಟಿ ವಿ ಇದೆ, ಪೇಪರ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಇಂಥವೆಲ್ಲ ಸುದ್ದಿಗಳು ವೈರಲ್ ಆಗ್ತಿವೆ. ಇದು ಇಲ್ಲದೇದಂಥ ಕಾಲದಲ್ಲೂ ಕೂಡ ಮುಮ್ಮಡಿಯವ್ರ ಕಾಲದಲ್ಲಿ, ನಾಲ್ವಡಿಯವ್ರ ಕಾಲದಲ್ಲಿ, ಜಯಚಾಮರಾಜ ಒಡೆಯವ್ರ ಕಾಲದಲ್ಲಿ, ಅದಕ್ಕೂ ಹಿಂದಿನ ಮಹಾರಾಜರುಗಳ ಕಾಲದಲ್ಲಿ
ಎಲ್ಲವೂ ಬಂದಿದೆ. ಆ ಥರದನ್ನ ಅರಮನೆ ಪ್ರಮೋದಾದೇವಿ ಒಡೆಯರ್ ಅವರು ಕೂಡ ಅದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ರೀಸೆಂಟಾಗಿ 1998 ಅನ್ಕೊತೀನಿ, ಅದರ ಅವಾಗ ಒಂದು ಸರಿ 2000 ಮತ್ತು ಈಗಲೂ ರೀಸೆಂಟಾಗಿ ಬಂದಿತ್ತು, ಆದರೆ ಅಷ್ಟು ವೈರಲ್ ಆಗಿರಲಿಲ್ಲ. ಅಷ್ಟು 2015-16 ಸಂದರ್ಭದಲ್ಲೂ ಒಂದು ಸರಿ ಬಂದಿತ್ತು, ಅದಷ್ಟು ಇದಾಗಿರಲಿಲ್ಲ. 11 ದಿನದ ಆಚರಣೆಗಳಲ್ಲಿ ಏನು ವ್ಯತ್ಯಾಸ ಇರಲ್ಲ. ಒಂದು ದಿನ ಪೂರ್ಣ ಪ್ರಮಾಣದಲ್ಲಿ ಆಚರಣೆ ಮಾಡ್ತಾರೆ, ಇನ್ನೊಂದು ದಿನ ಒಂದು ಸಾಂಕೇತಿಕವಾಗಿ ಏನು ಮಾಡ್ಕೊಬೇಕು ಅದನ್ನು ಆಚರಣೆ ಮಾಡ್ತಾರೆ. ಈ ಸರಿ ಆ ಥರ 11 ದಿನ ಬಂದಿದೆ. ದಸರಾ 11 ಅಂದರೆ 11ನೇ ದಿನ ವಿಜಯದಶಮಿ ಆಗುತ್ತೆ. 10ನೇ ದಿನ ಆ್ಯಕ್ಚುಲಿ ಆಗಬೇಕಾಗಿತ್ತು, 11 ದಿನ ಆಗುತ್ತೆ. ಒಂದು ದಿನ ಈ ನವಮಿನ ಸಾಂಕೇತಿಕವಾಗಿ ಆಚರಣೆ ಮಾಡ್ಕೊಳ್ತಾರೆ. ದಸರಾ ನೋಡ್ತಾ ಹೋದರೆ ನಾವು ಅರಮನೆಯಲ್ಲಿ ಅದಕ್ಕೆ ಈಗ ಸರ್ಕಾರ ಹೇಗೆ ತನ್ನ ದಸರಕ್ಕೆ 1 ತಿಂಗಳು 2 ತಿಂಗಳು ಹಿಂದೆಯೇ ಅದನ್ನು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಈಗ ಆನೆ ಶಿಬಿರದಿಂದ ಆನೆಗಳನ್ನ ಕರೆಸ್ಕೊಳ್ಳುತ್ತೆ, ಆನೆಗಳಿಗೆ ತಾಲೀಮ್ ಕೊಡುತ್ತೆ. 1 ತಿಂಗಳಗಟ್ಟಲೆ ಮೈಸೂರಿನ ರಾಜಬೀದಿಗಳಲ್ಲೆಲ್ಲ ಅವಕ್ಕೆ ಲಾಸ್ಟಲ್ಲಿ ಈ ಪಿರಂಗಿಗಳು ಇದನ್ನೆಲ್ಲ ಟೆಸ್ಟ್ ಮಾಡಿಸಿ ಇದು ಮಾಡ್ತಾರೆ. ಅದೇ ಥರ ಅರಮನೆಯಲ್ಲೂ ದಸರಾ ಬರೋಕ್ಕೂ 1 ತಿಂಗಳು 2 ತಿಂಗಳು ಮುಂದೆನೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊತಾ ಇರ್ತಾರೆ. ಪ್ರಿಪ್ರೇಷನ್ಸಲ್ಲಿ ಏನೇನಾಗುತ್ತೆ ಬ್ರೋ? ಪ್ರಿಪ್ರೇಷನ್ಸಲ್ಲಿ ತುಂಬ ಪ್ರಿಪ್ರೇಷನ್ಸ್ಗಳಿವೆ ರಕ್ಷಿತ್. ಯಾಕೆ ಅಂತ ಅಂದರೆ ಈಗ ಅರಮನೆಯಲ್ಲಿ ದಸರಾ ಅನ್ನೋದು ಒಂದು ಕಂಕಣಬದ್ಧವಾಗಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಅದು ಮಹಾರಾಜರು ನೋಡಿ ಮೊದಲನೇ ದಿನದ ಅಂದರೆ ಈ ಪ್ರಿಪ್ರೇಷನ್ ಬಗ್ಗೆ ಹೇಳ್ತಾ ಹೋದರೆ ನಾವು ಅವರೂ ಕೂಡ ಈ ಪಟ್ಟದ ಆನೆಗಳನ್ನ ಇದನ್ನೆಲ್ಲ ಅವಾಗಿನ ಕಾಲದಲ್ಲಿ ಪಟ್ಟದ ಆನೆಗಳಿರ್ತಿತ್ತು. ಈ ಸಂದರ್ಭದಲ್ಲಿ ಪಟ್ಟದ ಆನೆಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅವರು. ಪಟ್ಟದ ಆನೆ ಅಂತ ಒಂದು ಬರುತ್ತೆ, ನಿಶಾನೆ ಆನೆ ಅಂತ ಒಂದು ಬರುತ್ತೆ. ಒಂದು ಸ್ವಲ್ಪ ಶಾಂತ ಸ್ವಭಾವದಲ್ಲಿರುವಂಥದ್ದನ್ನ, ಮಾತು ಕೇಳುವಂಥದ್ದನ್ನ, ಇಂಥ ಆನೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇದೆಲ್ಲ ಮಾಡ್ಕೊತಾರೆ. ಮತ್ತು ಅರಮನೆಗೆ ಬೇಕಾದಂಥ ಕೆಲವು ಪರಿಕರಗಳು ಮತ್ತು ದಸರಾ ಹಬ್ಬಕ್ಕೆ ಬೇಕಾಗಿರುವಂಥ, ಯಾಕೆಂದರೆ ಹಿಂದೆ ದಸರಾ ಮಹಾರಾಜರುಗಳೇ ಮಾಡ್ತಿದ್ರು. ಅವತ್ತ ಕಾಲದಲ್ಲಿ ಅಶ್ವದಳ, ಕಾಲ್ದಳ, ಗಜದಳ, ಅವರ ಸೈನಿಕರುಗಳು ಮತ್ತು ಅವರ ಸಂಗೀತ ಕಚೇರಿಗೆ ಮತ್ತು ಅವರ ಆಸ್ಥಾನಿಕರುಗಳು ಇವರೆಲ್ಲವೂ ಕೂಡ ಇದನ್ನು ಪ್ರೊಸೆಷನ್ ಹೋಗ್ತಿದ್ರು. ಇವಾಗ ಅದು ಬೇರೆ ಬೇರೆ ಥರ ಆಗಿದೆ, ಟ್ಯಾಬ್ಲೋಗಳು ಅವು ಇವು ನಡ್ಕೊಂಡು ಹೋಗ್ತವೆ. ಈ ಥರ ಇದೆ. 1ನೇ ದಿನದಿಂದ ಹಿಡಿದು 11ನೇ ದಿನಕ್ಕಂಟ್ಲೂ ಪ್ರತಿ 11 ಅಲ್ಲ 10 ದಿನದ ತನಕ ಪ್ರತಿದಿನವೂ ಕೂಡ ಒಂದು ವಿಶೇಷವಾದಂಥ ಆಚರಣೆ ಇರುತ್ತೆ. ಆಯಿತಾ? ಮಹಾರಾಜರು 1ನೇ ದಿನ ಪರ್ಟಿಕ್ಯುಲರಾಗಿ 1ನೇ ದಿನದಲ್ಲಿ ಅದರ ಹಿಂದಿನ ದಿನಗಳಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. 1ನೇ ದಿನ ಏನು ಮಾಡ್ತಾರೆ, ಮಹಾರಾಜರು ಪ್ರಾತಃ ಕಾಲ ಅಂದರೆ ಬೆಳಗ್ಗೆನೇ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅವ್ರಿಗೆ ಎದ್ದು ಎಣ್ಣೆ ಸ್ನಾನ ಮಾಡಿಸ್ತಾರೆ. ಅವರಿಗೆ ಎಣ್ಣೆ ಮಜ್ಜನ ಮತ್ತು ಅರಿಶಿನ ಇದನ್ನೆಲ್ಲ ಹಾಕಿ ಮುತ್ತೈದೆಯರು ಅಂದರೆ ರಾಜರ ಪರಿವಾರದಲ್ಲೇ ಇರುವಂಥ ಕೆಲವು ಮುತ್ತೈದೆಯರು, ಅವರ ಸಂಬಂಧಿಕರುಗಳು ಇವರೆಲ್ಲ ಎಣ್ಣೆ ಸ್ನಾನವನ್ನು ಮಾಡಿಸಿ ಅವ್ರಿಗೆ ಇದು ಮಾಡ್ತಾರೆ. ಅದಾದ ನಂತರದಲ್ಲಿ ಚಾಮುಂಡೇಶ್ವರಿ ತಾಯಿನ ಮೊದಲು ಪೂಜೆ ಮಾಡ್ತಾರೆ. ಆತ್ಮವಿಲಾಸ ಗಣಪತಿ ಅಂತ ಇದೆ ಅರಮನೆಯಲ್ಲಿ, ಅದು ಎಲ್ಲರಿಗೂ ತೋರಿಸಲ್ಲ. ಅದನ್ನ ರಾಜರ ಮನೆತನದವ್ರು ಮಾತ್ರ ಅದಕ್ಕೆ ಪೂಜೆ ಮಾಡೋದು. ಆತ್ಮವಿಲಾಸ ಗಣಪತಿಗೆ ಪೂಜೆ ಮಾಡಿ, ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ಕಂಕಣ ಕಟ್ಕೊಳ್ತಾರೆ ಮೊದಲು. ಆ ಕಂಕಣ ಕಟ್ಟೋದು ಅಂದರೆ ಈಗ ನಾವು ಸಾಮಾನ್ಯ ಜನಗಳು ಕಂಕಣ ಯಾವ ರೀತಿ ಕಟ್ತೀವಪ್ಪ ಅಂತ, ಈಗ ಮದುವೆ ಸಂದರ್ಭದಲ್ಲಿ, ಇನ್ನೊಂದು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ದಾರದಲ್ಲ ಎಂದ್ರೆಲ್ಲ ಕಟ್ಕೊಳ್ತೀವಿ. ಆದರೆ ಅವರು ಸಾಕ್ಷಾತ್ ರಾಜ, ಎಲೈಟ್ ಕ್ಲಾಸು, ರಾಯಲ್ಲು. ಹಾಗಾಗಿ ಅವರು ನಮ್ಮ ಥರ ಇದರಲ್ಲಿ ಕಟ್ಕೊಳ್ಳಲ್ಲ, ದಾರದಲ್ಲಿ ಕಟ್ಕೊಳ್ಳಲ್ಲ. ಚಿನ್ನದ ಚಿನ್ನದ ದಾರದಲ್ಲೇ ಒಂದು ಕಂಕಣವನ್ನು ಕಟ್ಕೊಳ್ತಾರೆ. ಆ ಕಂಕಣ ಕಟ್ಕೊಳ್ಳೋ ಉದ್ದೇಶ ಇಷ್ಟೇ, ಈ 10 ದಿನಗಳ ಕಾಲ ನಾನು ಅರಮನೆಯಲ್ಲೇ ಇರ್ತೀನಿ. ನಾನು ಏನು 10 ದಿನಗಳ ಒಂದು ಆಚರಣೆಯನ್ನು ನಾವು ನವರಾತ್ರಿ ಆಚರಣೆ ಮತ್ತು ವಿಜಯದಶಮಿ ಆಚರಣೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ನನ್ನ ಕಾರ್ಯದಲ್ಲಿ ನಾನು ಕಂಕಣಬದ್ಧನಾಗಿ ಇರ್ತೀನಿ. ಅದಕ್ಕೆ ಯಾವುದೇ ಮೈಲಿಗೆ ಆಗಲಿ ಮುಡ್ಚಟ್ಟಾಗಲಿ ಇನ್ಯಾವುದೂ ಕೂಡ ಇಲ್ಲ. ಯಾವುದೇ ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಇವನ್ನೆಲ್ಲವೂ ಬಿಟ್ಟು ದೇವಿ ಆರಾಧನೆಗೆ ಮಾತ್ರ ನಾನು ಮೀಸಲಾಗಿರ್ತೀನಿ ಅನ್ನೋ ಒಂದು ಇದನ್ನು ಮನಸ್ಸಿನಲ್ಲಿ ಜಪ ಮಾಡಿ ಕೆಲವು ಶ್ಲೋಕಗಳನ್ನ ಅವರು ಪಠನೆ ಮಾಡ್ತಾರೆ. ಅರಮನೆ ಪುರೋಹಿತರುಗಳು ಇವರೆಲ್ಲರೂ ಕೂಡ ಬಂದಿರ್ತಾರೆ. ಮತ್ತು ಅರಮನೆ ರಾಜಗುರುಗಳು ಅಲ್ಲಿಂದನೂ ಕೂಡ ಕೆಲವರು ಜನ ಪುರೋಹಿತರುಗಳು, ಗುರುಗಳೆಲ್ಲ ಬಂದಿರ್ತಾರೆ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಮೈಸೂರು ಅರಮನೆಗೇ ಒಂದು ಎಲ್ಲ ರಾಜಮನೆತನಕ್ಕೂ ಒಬ್ಬರು ರಾಜಗುರುಗಳು ಇರ್ತಿದ್ರು. ಅದೇ ಥರ ಮೈಸೂರು ಈಗ ವಿಜಯನಗರಕ್ಕೆ ತೊಗೊಂಡ್ರೆ ವ್ಯಾಸರಾಜರು ಇವರೆಲ್ಲ ಯಾವ ರೀತಿ ಇದ್ದರು, ಅದೇ ಥರ ಮೈಸೂರು ಅರಮನೆಗೂ ರಾಜಗುರುಗಳ ಮನೆತನ ಇದೆ. ಅದು ಮೈಸೂರು ಅರಮನೆ ಹಿಂಭಾಗನೇ ಇದೆ, ಗೊತ್ತಿಲ್ಲ. ಮೈಸೂರು ಅರಮನೆ ಥರನೇ ಇದೆ, ಅದನ್ನು ಎಷ್ಟೊಂದು ಜನ ನೋಡಿರಲ್ಲ. ಅದನ್ನ ಜಗನ್ಮೋಹನ್ ಪ್ಯಾಲೇಸ್ ಪಕ್ಕ ಇದೆ. ಅದ್ರ ಹೆಸರು ಸ್ವತಂತ್ರ ಬ್ರಹ್ಮತಂತ್ರ ಪರಕಾಲ ಮಠ ಅಂತ ಅಂದ್ಬಿಟ್ಟು. ಪರಕಾಲದ ಮಠ ಸ್ವಾಮೀಜಿ ಏನು ಹೇಳ್ತಾರೋ ಅದೇ ಫೈನಲ್ಲು ಮೈಸೂರು ಅರಮನೆಯಲ್ಲಿ, ಯಾಕೆಂದರೆ ರಾಜಗುರುಗಳವರು.
ಅವರ ಒಂದು ಮಧ್ಯಸ್ಥಿಕೆನಲ್ಲಿ ಮುಂದಾಳತ್ವದಲ್ಲಿ ಇದೆಲ್ಲ ನಡೆಯುತ್ತೆ. ಅವರು ಕಂಕಣ ಕಟ್ಕೊತಾರೆ ಈ ರೀತಿ 9 ದಿನಗಳ ಕಾಲ ಅರಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಯಾವುದೇ ಯುದ್ಧ ಯಾವುದೇ ಸಂದರ್ಭದಲ್ಲೂ ಹೋಗಲ್ಲ. ಅಂದರೆ ಅವರು ಆ 10 ದಿನಗಳ ಕಾಲ ಅವರ ಪತ್ನಿಯವ್ರ ಜೊತೆನೂ ಕೂಡ ಸೇರಲ್ಲ. ಅವರು ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ, ಮೌನವ್ರತ, ಅಲ್ಪಾಹಾರ, ಸ್ವಲ್ಪ ನಿದ್ದೆ, ದುರ್ಗ ಸಪ್ತಶತಿ ಶ್ಲೋಕನ ಪಾರಾಯಣ ಮಾಡುವಂಥದ್ದು, ಮತ್ತು ಚಾಮುಂಡೇಶ್ವರಿ ತಾಯಿನ ಆರಾಧನೆ ಮಾಡುವಂಥದ್ದು. ಈಗ ಒಂದೊಂದು ದಿನಕ್ಕೂ ಒಂದೊಂದು ಆಚರಣೆಗಳಿವೆ. ಈಗ ನವಗ್ರಹನ ದೇವಿನ ಒಂದೊಂದು ದಿನವೂ ನಮ್ಮ ಪಂಚಾಂಗದಲ್ಲಿ ಈಗ ಬ್ರಾಹ್ಮಿ, ಕೋಷ್ಮಾಂಡ, ವರಾಹಿ ಈ ರೀತಿಯಾದಂತಹ ಸರಸ್ವತಿ ಪೂಜೆ ಮಾಡ್ತೀವಿ. ಮತ್ತು ಕಾಳರಾತ್ರಿ ಅವಳ ಸ್ವರೂಪಿಣಿನ ಪೂಜೆ ಮಾಡ್ತೀವಿ. ಈ ಥರದನ್ನ ಪೂಜೆ ಮಾಡ್ಕೊಂಡು ಹೋಗ್ತೀವಲ್ಲ, ಅದೇ ರೀತಿ ಅರಮನೆಯಲ್ಲೂ ಕೂಡ ಈ ಥರ ಅಂದರೆ ಈ ಹೆಸರುಗಳಲ್ಲಿ ಪೂಜೆ ಮಾಡ್ತಿದ್ರು ಎಲ್ಲವೂ ಕೂಡ ತಾಯಿ ಚಾಮುಂಡೇಶ್ವರಿಯ ಒಂದು ಪ್ರತಿರೂಪ ಅನ್ನೋ ಲೆಕ್ಕಾಚಾರದಲ್ಲೇ ಅವರು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ. 1ನೇ ದಿನದಲ್ಲಿ ಇವೆಲ್ಲ ನಡೆದಾದ್ಮೇಲೆ ಆವತ್ತು ಸಿಂಹಾಸನ ಆ್ಯಕ್ಚುಲಿ ಇಟ್ಸ್ ಆಸನ ಅಷ್ಟೇ. ಸಿಂಹವನ್ನು ಜೋಡಣೆ ಮಾಡೋಕ್ಕೂ ಮುಂಚೆ ಅದು ಬರೀ ಆಸನ, ಇನ್ನೇನೂ ಅಲ್ಲ. ಅದಕ್ಕೆ ಶಕ್ತಿ ಬರುವಂಥದ್ದೇ ಸಿಂಹವನ್ನು ಜೋಡಣೆ ಮಾಡಿದ್ಮೇಲೆ. ನೀವು ಸಿಂಹಾಸನ ಪೂರ್ತಿ ನೋಡಿದರೆ ಮೈಸೂರು ಸಿಂಹಾಸನ ಚಿನ್ನದ ಸಿಂಹಾಸನ, ಅದು ಕೆಳಗಡೆ ಒಂದು ಸಣ್ಣದು ಸಿಂಹದ್ದು ಒಂದು ಐಡಾಲ್ ಇದೆ, ಅದನ್ನು ಜೋಡಣೆ ಮಾಡಿರ್ತಾರೆ. ಅದನ್ನು ಜೋಡಣೆ ಮಾಡಿದಂಥ ನಂತರದಲ್ಲೇ ಅದಕ್ಕೆ ಶಕ್ತಿ ತುಂಬ್ತಾರೆ. ಶಕ್ತಿ ತುಂಬುವಂಥದ್ದು ಅಂದರೆ ಅದಕ್ಕೆ ಮಂತ್ರಗಳ ಮೂಲಕ. ಈಗ ರಾಜನಿಗೆ ಹೆಂಗೆ ಎಣ್ಣೆ ಎಲ್ಲ ಸ್ನಾನ ಮಾಡಿಸಿ ಇದೆಲ್ಲ ಮಾಡಿದ್ರು, ಅದೇ ಥರ ಅರಮನೆ ಪುರೋಹಿತರುಗಳು ಇನ್ನೂ ದೊಡ್ಡವರು ಅವರೆಲ್ಲ ಸೇರಿ ಒಂದು ಸಿಂಹವನ್ನು ಜೋಡಣೆ ಮಾಡಿ, ಚಿನ್ನದ ಸಿಂಹವನ್ನು, ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿ, ಸ್ತೋತ್ರ ಪಠನೆ ಮಾಡಿ, ಸಿಂಹ ಜೋಡಣೆ ಮಾಡಿ ಆ ಸಿಂಹಾಸನಕ್ಕೆ ಒಂದು ಕಳೆ ಕೊಡ್ತಾರೆ. ಅದೊಂದು ಪೀಠ. ಯಾಕೆಂದರೆ ಮಹಾರಾಜ ಒಬ್ಬ ರಾಜ ಅಷ್ಟೇ. ಏನಕ್ಕೆ ಅವ್ರನ್ನ ಮಹಾರಾಜ ದೈವಾಂಶ ಸಂಭೂತ ಪವರು ಅಂತ ಏನಕ್ಕೆ ಇದು ಮಾಡ್ತೀವಿ ಅಂದರೆ ಸಿಂಹಾಸನದಿಂದನೇ ಅವ್ರಿಗೆ ಪವರ್. ಒಬ್ಬ ಸಿ ಎಮ್ಗೆ ಅವ್ರ ಪೊಸಿಷನಿಂದನೇ ಸಿ ಎಮ್ನ ನಾವು ಗುರುತಿಸುವಂಥದ್ದು. ಅದೇ ರೀತಿ ಮಹಾರಾಜನಿಗೂ ಅದೇ ಪೀಠ, ಸಿಂಹಾಸನನೇ ಒಂದು ದೊಡ್ಡ ಪೀಠ. ಆ ಸಿಂಹಾಸನಕ್ಕೆ ಮಹಾರಾಜರು ಇದೆಲ್ಲ ಆದ ನಂತರದಲ್ಲಿ ಪೂಜೆ ಪುನಸ್ಕಾರ. ಮತ್ತು ಇನ್ನೂ ಒಂದು ಇಲ್ಲಿ ವಿಶೇಷತೆ ಏನಪ್ಪ ಅಂತ ಅಂದರೆ, ಈ ಅರಮನೆ ಸಿದ್ಧತೆಗಳು ಅಂತ ಹೇಳಿದ್ನಲ್ಲ, ಅದರಲ್ಲಿ ಈ ಸಿಂಹಾಸನ ಜೋಡಿಸ್ಲಿಕ್ಕೆ ಅಂತಲೇ ಒಂದು ನವರಾತ್ರಿ ಆಚರಣೆ ಆಗೋಕ್ಕೂ ಮುಂಚೆ ಒಂದು ವಾರದಿಂದನೇ ಬರ್ತಾರೆ. ಒಂದು ಪರ್ಟಿಕ್ಯುಲರ್ ಊರಿಂದ ಬರ್ತಾರೆ. ಇಷ್ಟು ಪರ್ಟಿಕ್ಯುಲರ್ ಮನೆತನ ಅಂತ ಮಾತ್ರ ಇದೆ. ಗೆಜ್ಜೆಗಳ್ಳಿ ಅಂತ ಅಂದ್ಬಿಟ್ಟು ನಂಜನಗೂಡು ಹೋಗೋ ರೋಡಲ್ಲಿ ಸಿಗುತ್ತೆ, ಮೈಸೂರಿನ ಪಕ್ಕದಲ್ಲಿ ಒಂದು ಹಳ್ಳಿ, ಪುಟ್ಟ ಹಳ್ಳಿ ಅದು. ಆ ಊರಿನವರೇ ಬರಬೇಕು. ಇದು ಒಂದು ಸಂಪ್ರದಾಯ. ಆ ಊರಿನ ಕೆಲವು ಆಯ್ದ ಮನೆತನಗಳಲ್ಲಿ ಸಿಂಹಾಸನ ಜೋಡಣೆ ಮಾಡಬೇಕು. ಈಗ ಸಿಂಹಾಸನದಲ್ಲಿ ಹಲವಾರು ಪಾರ್ಟ್ಗಳಿರ್ತವೆ, ನೋಡಿದ್ದೀರಿ ನೀವು, ಒಂದೊಂದು ಪಾರ್ಟು. ಮತ್ತು ಸಿಂಹ ಕೂರಿಸೋರೊಬ್ಬರು, ಮತ್ತು ಹಿಂದೆಗಡೆ ಇದನ್ನು ಈ ಹಾಸಿಗೆಗಳು ಇದನ್ನೆಲ್ಲ ಹಾಕೋರೆ ಒಬ್ರು ಇರ್ತಾರೆ. ಮತ್ತು ಮೇಲ್ಗಡೆ ಒಂದು ಛತ್ರಿ ಬರುತ್ತೆ, ಅದ್ರ ಮೇಲ್ಗಡೆ ಒಂದು ಹಂಸ ಬರುತ್ತೆ. ಈ ಕಡೆ ಇಲ್ಲಿ ಕುಂತ್ಕೊಳ್ತೀವಲ್ಲ, ಈಗ ನಾವು ಕೈ ಇಟ್ಕೊಳ್ತೀವಲ್ಲ, ಅಲ್ಲಿ ಕೆಲವೊಂದು ಸಿಂಹಗಳು ಇವೆಲ್ಲ ಬರುತ್ತೆ. ಮತ್ತು ನವಿಲಿನ ಒಂದು ಆಕೃತಿಗಳೆಲ್ಲ ಬರ್ತದೆ. ಇದನ್ನೆಲ್ಲ ಜೋಡಣೆ ಮಾಡುವಂಥವ್ರು ಒಂದು 4-5 ಮನೆತನ ಇದೆ. ಆ ಸೀಕ್ರೆಟ್ಗಳು ಅವ್ರಿಗೆ ಮಾತ್ರ ಗೊತ್ತಿದೆ, ಯಾರಿಗೂ ರಿವೀಲ್ ಮಾಡಲ್ಲ ಅವರು ಇವತ್ತೂ ಕೂಡ. ಮೀನ್ಸ್ ಅದು ಅವ್ರು ಬಿಟ್ಟು ಬೇರೆ ಯಾರು ಮಾಡೋಂಗೂ ಇಲ್ಲ. ಸಂಪ್ರದಾಯ ಅದೊಂದು ಅವ್ರಿಗೆ ಮಾತ್ರ ಗೊತ್ತಿದೆ. ಅವ್ರ ಮನೆತನದವ್ರು ಪರಂಪರೆಯಾಗಿ ಬಂದಿದೆ. ಅವರು ಬಂದು ಒಂದು ವಾರಗಟ್ಟಲೆ ತಗೊಂಡು ಈ ಸಿಂಹಾಸನ ಜೋಡಣೆ ಮಾಡ್ತಾರೆ. ಫೈನಲಿ ಮೊನ್ನೆ ದಿನ ಆ ಸಿಂಹವನ್ನು ಅಲ್ಲಿಗೆ ಇನ್ಕ್ಲೂಡ್ ಮಾಡಿದ್ಮೇಲೆ ಆ ಸಿಂಹಾಸನ ಆಗುತ್ತೆ. ಅದಾದಮೇಲೆ ಅವತ್ತಿನ ದಿನ, ಮೊದಲನೇ ದಿನ ಮಹಾರಾಜರು ಮೊದಲೆಲ್ಲ ದರ್ಬಾರ್ಗಳನ್ನ ನಡೆಸ್ತಿದ್ರು. ಹಿಂದೆ ಪ್ರತಿದಿನವೂ ದರ್ಬಾರ್ ಆಗ್ತಿತ್ತು. ಎಲ್ರಿಗೂ ಕೂಡ ಸಂಗೀತ ಕಚೇರಿ ಮತ್ತೊಂದು ಆಗ್ತಿತ್ತು. ಈಗ ಪ್ರಜಾಪ್ರಭುತ್ವ ಇರುವಂಥ ಸಂದರ್ಭದಲ್ಲಿ ಅದನ್ನು ಮಹಾರಾಜರುಗಳು ಆ ಒಂದು ಪದ್ಧತಿನ ನಾವು ಬಿಟ್ಬಿಡ್ಬಾರ್ದು ಅಂತೇಳಿ ಖಾಸಗಿ ದರ್ಬಾರ್ ಅಂತ ಮಾಡ್ಕೊತಾರೆ, ಪ್ರೈವೇಟ್ ದರ್ಬಾರ್. ಅದನ್ನ ಅಂದರೆ ಆಯ್ದ ಜನಗಳಿಗೆ ಮಾತ್ರ ಪ್ರವೇಶ, ಈ ಥರದ್ದು. ಏಕೆಂದರೆ ಈಗ ರಾಜ ಅಂತಾದ್ರೂ ಪ್ರಜಾಪ್ರಭುತ್ವದಲ್ಲೇ ಇರುವಂಥದ್ದು. ಹಾಗಾಗಿ ಆಚರಣೆ ನೋಡಿ, ನಮಗೆ ಮೈಸೂರಿಗರಿಗೆ, ನಮಗೆ ಕರ್ನಾಟಕದವ್ರಿಗೆ ಫೇಮಸ್ ಏನಕ್ಕೆ ನಾವು ಇಷ್ಟೊಂದು ಫೇಮಸ್ ಅಪ್ಪ, ಮತ್ತು ಇನ್ನೂ ಕೂಡ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ಆಚರಣೆಗಳನ್ನ ಉಳಿಸ್ಕೊಂಡಿದ್ದೀವಿ ಅಂತ ಅಂದರೆ ಇದೊಂದರಿಂದ. ಇವತ್ತೂ ನಾವು ರಾಜರನ್ನು ಸಿಂಹಾಸನ ಹತ್ತೋದು ನೋಡ್ತೀವಿ, ದರ್ಬಾರ್ ಮಾಡೋದು ನೋಡ್ತೀವಿ. ಇವೆಲ್ಲ ನಮ್ಮಲ್ಲಿ ಮಾತ್ರ ಸಾಧ್ಯ, ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ. ಅವತ್ತಿನ ದಿನ ಒಂದು ಒಳ್ಳೆ ಮುಹೂರ್ತದಲ್ಲಿ ಸಿಂಹಾಸನಾರೋಹಣ ಮಾಡ್ತಾರೆ. ಸಿಂಹಾಸನಾರೋಹಣ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಇಡೀ ಅವರ ಒಂದು ಕೆಲವೊಂದು ದೇವಸ್ಥಾನಗಳಿವೆ, ಮೈಸೂರು ಮಹಾರಾಜರ ಹೆಸರುಗಳಲ್ಲಿ ಪೂಜೆ ಮಾಡುವಂಥವ್ರು, ಅವರು ಇಲ್ಲಿಗೆ ಬರ್ತಾರೆ. ಅಲ್ಲಿನ ಮೇಯ್ನ್ ಅರ್ಚಕರುಗಳೇನಿರ್ತಾರೆ ಅವರು ತಮ್ಮ ರಾಜ ಪೋಷಾಕ ಶಾಲ್ ಹಾಕ್ಕೊಂಡು, ಪೇಟ ಹಾಕ್ಕೊಂಡು ಅವರು ಬರ್ತಾರೆ. ಪೇಟ ಹಾಕ್ಕೊಂಡು ಅಲ್ಲಿಂದ ತೀರ್ಥ ಪ್ರಸಾದಗಳನ್ನ ತಂದಿರ್ತಾರೆ. ಎಲ್ಲೆಲ್ಲಿಂದ ಬರುತ್ತೆ ಗೊತ್ತಾ? ತಿರುಪತಿಯಿಂದ ಬರುತ್ತೆ, ಮತ್ತು ಮಂತ್ರಾಲಯದಿಂದ ಬರುತ್ತೆ, ಚಾಮುಂಡಿ ಬೆಟ್ಟದಿಂದ ಬರುತ್ತೆ,
ಶ್ರೀಕಂಠೇಶ್ವರ ಮತ್ತು ಮೇಲ್ಕೋಟೆ, ಶ್ರೀರಂಗಪಟ್ಟಣ ಇವೆಲ್ಲರಿಂದ ಮೇನ್ ಅರ್ಚಕರುಗಳು ಬಂದು ಅವ್ರಿಗೆ ತೀರ್ಥಗಳನ್ನ ಪ್ರೋಕ್ಷಣೆ ಮಾಡಿ ಪ್ರಸಾದಗಳನ್ನ ಮಹಾರಾಜರಿಗೆ ಕೊಡ್ತಾರೆ. ಎಲ್ಲದಕ್ಕೂ ಮುಂಚೆ ಅವರು ಸಿಂಹಾಸನನ ಇನ್ನೇನು ಆರೋಹಣ ಆಗಬೇಕು ಕೂತ್ಕೋಬೇಕು ಅಷ್ಟರಲ್ಲಿ ಮೈಸೂರು ಸಂಸ್ಥಾನ ಗೀತೆ ಅಂತ ಒಂದಿದೆ.